ಮತ್ತು ಕೆಲವೊಂದು ಬಿಗ್ ಬಾಸ್ ನೇಮಗಳ ಪ್ರಕಾರ ಅವರು ರಕ್ಷಿತ್ ಅವರು ಡೇ ಒನ್ ಫಸ್ಟ್ ಡೇನೇ ಹೋಗ್ಬಿಟ್ಟು ಆಮೇಲೆ ಬಂದಿದ್ದು. ಅವರು ಬಂದುಬಿಟ್ಟು ಒಂದು ಸೀಕ್ರೆಟ್ ಜಾಗದಲ್ಲಿ ಇದ್ಬಿಟ್ಟು ನಾನು ಇದಕ್ಕೋಸ್ಕರ ಬಂದು ಏನೆಲ್ಲ ತ್ಯಾಗ ಮಾಡಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಮಾನಸಿಕವಾಗಿ ನೊಂದು ಬೆಂದು ಅವತ್ತು ಬಂದಾಗ ಅವತ್ತು ಸುದೀಪ್ ಸರ್ ಹತ್ರ ತನ್ನ ಸಂಕಟನ ಹೇಳ್ಕೊಂಡಾಗ ಅದಕ್ಕೆ ನಿಮ್ಮನ್ನೆಲ್ಲ ಯಾರೆಲ್ಲ ಮನೆಯಿಂದ ಹೊರಗಡೆ ಕಳಿಸ್ತಿರೋ ನೀವು ಯಾರನ್ನ ಹೊರಗಡೆ ಕಳಿಸ್ಲಿಕ್ಕೆ ಇಷ್ಟಪಡ್ತೀರ ನಾನು ಮನೆಯಿಂದ ಎಲ್ಲರನ್ನೂ ಆಚೆ ಹಾಕಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದಾಗ ಅದು ಒಂದು ಆ ವಿಷಯಕ್ಕೆ ಆ ಸಂದರ್ಭಕ್ಕೆ ಅಲ್ಲಿ ಹೇಳಿದೆ ಹೊರತು ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಈಗ ಅವರು ಆ ಥರ ಹೇಳ್ದೇ ಇದ್ದಿದ್ರೆ ಇನ್ನೊಂದು ಜನ ಉಲ್ಟಾ ಆಗಿರೋರು. ಕರಿಬಸಪ್ಪ ಅಮಿತ್ ಇಬ್ಬರು ಮಾನಸಿಕವಾಗಿ ಎಲ್ಲೋ ಪಾಪ ಒಳ್ಳೆ ಟ್ಯಾಲೆಂಟ್ ಇದ್ರು ಕಲಾವಿದರು ಓಪನ್ ಅಪ್ ಆಗಕ್ಕೆ ಬಿಡಲಿಲ್ಲ. ಅವರಿಬ್ಬರನ್ನು ಒಂದು ವಾರಕ್ಕೆ ಕಳಿಸಿದ್ರು ಆ ಶಾಪದಿಂದ ಎಲ್ಲೋ ಅಂತಂದು ಬರ್ತಾಯಿತ್ತು. ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ವಿಷಯ ಏನಂತಂದರೆ ನಾವು ಅಲ್ಲಿ ಸರಿಯಾಗಿ ಇನ್ನೂ ಕನ್ವಿನ್ಸ್ ಅವ್ರ ಜೊತೆಗೆ ಕನೆಕ್ಟ್ ಆಗ್ದೇ ನಾವು ಅಲ್ಲಿ ಏನು ಕೆಲವೊಂದು ಗೇಮ್ಗಳಲ್ಲಿ ಟಾಸ್ಕಲ್ಲಿ ನಾವು ಎಲ್ಲೋ ಒಂದು ಕಡೆಗೆ ಸೋತಿದ್ದೀವೋ ಅಥವಾ ಏನೋ ಸೈಲೆಂಟಾಗಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಅವ್ರ ಗುಂಪುಗಾರಿಕೆಯಿಂದ ನಾವು ನಾಮಿನೇಷನ್ ಆಗಿ ಹೊರಗಡೆ ಬಂದಿದ್ದು. ಗುಂಪುಗಾರಿಕೆ ಇದೆ ಹಂಗಾದ್ರೆ ಬಿಗ್ ಬಾಸ್ ಅಲ್ಲಿ. ಹೌದು, ಈಗ ಫಸ್ಟ್ ಡೇ ಹೋದಾಗ ಗುಂಪಾಗುತ್ತೆ. ಯಾಕಂದರೆ ಅವರು ಒಂದೊಂದು ಗ್ಯಾಂಗ್ಗಳು ಮಾಡ್ಕೊಂಡ್ಬಿಡ್ತಾರೆ ಅಲ್ಲಿ ಹೋದ ತಕ್ಷಣವೇ. ಮತ್ತು ನಾವು ನೋಡಿದರೆ ನಾನು ಯಾರನ್ನೂ ಅಲ್ಲಿ ನನಗೆ ಯಾರೂ ಪರಿಚಯನೇ ಇಲ್ಲ. ಅಮಿತ್ ಅವ್ರು ಕೂಡ ಪರಿಚಯ ಇರಲಿಲ್ಲ. ಈಗ ಅಲ್ಲಿ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಎಲ್ಲ ಒಂದೇ ಇರೋದ್ರಿಂದ ಅದು ಅವ್ರಿಗೆ ಭಾಳ ಈಸಿಯಾಗಿ ಅವ್ರಿಗೆ ಕನೆಕ್ಟ್ ಆಗೋದಕ್ಕೆ ಈಸಿ ಆಯಿತು. ನನಗೆ ಅಮಿತ್ ಅವ್ರ ಹತ್ರ ಜೊತೆಗೆ ಕನೆಕ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಏನಾದರೂ ಒಂದು ಟೈಮ್ ಬೇಕಾಯಿತು. ಅಷ್ಟು ಬೇಗನೆ ನಾವು ಒಂದು 2 ದಿನ ಇಲ್ಲ 2 ದಿನ ಒಳಗೆ ನಾವು ಅಲ್ಲೆಲ್ಲ ನಾಮಿನೇಷನ್ ಆಗಿ ನಾವು ಇದಾಗ್ಬಿಟ್ಟಿದ್ದು. ಸೊ ಅದರಿಂದ ಎಲ್ಲ ಒಂದು ಕಡೆಗೆ ಹೊಡ್ತಾ ಬಿತ್ತು ಮೇಡಮ್. ನಮಗೆ ಗುಂಪುಗಾರಿಕೆ ಯಾವ ಥರ ನಿಮ್ಮನ್ನ ಅಂದರೆ ನಿಮ್ಗೆ ಒಳಗಡೆ ಇದಿರಲ್ಲ ಸರ್, ನಿಮಗೆ ಗೊತ್ತಾಗುತ್ತೆ. ನಾವು ಹೊರಗಡೆ ನೋಡೋರು 1 ಅವರ್ ಶೋ ಅಂದರೆ ನಿಮಗೆ 24 ಅವರ್ಸ್ ಅವ್ರ ಜೊತೆಗೆ ಇರೋದ್ರಿಂದ ಸೊ ಅಲ್ಲಿರುವಂಥವ್ರು ಯಾವ ರೀತಿಯಾಗಿ ನಿಮ್ಮ ಜೊತೆ ಬಿಹೇವ್ ಮಾಡ್ತಾರೆ ಆ್ಯಂಡ್ ನೀವು ಯಾವ ರೀತಿಯಾಗಿ ಬಿಹೇವ್ ಮಾಡ್ತೀರಾ, ಅವ್ರು ನೀವು ಹೇಳೋದನ್ನು ಯಾವ ರೀತಿಯಾಗಿ ತಗೋತಾರೆ, ಅದು ನಿಮ್ಮ ಆಟದ ಮೇಲೆ ಹೇಗೆ ಹೊಡ್ತಾ ಬಿತ್ತು ಅನ್ನೋದ್ರ ಬಗ್ಗೆ. ಅಂದರೆ ನಾನು ಈ ಸ್ಪೋರ್ಟ್ಸ್ ಇದರಲ್ಲಿ ಹೆಸರು ಮಾಡ್ಕೊಂಡು ಬಂದಿರೋದ್ರಿಂದ ಈಗ ಇತ್ತೀಚೆಗೆ ನಾನು ಯಾವ್ದು ಇದರಲ್ಲಿ ಬೇರೆ ಇದರಲ್ಲಿ ನಾನು ಆ್ಯಕ್ಟಿವ್ ಆಗಿಲ್ಲ. ಒಂದು ಸೋಷಿಯಲ್ ಮೀಡಿಯಾದ ಅಷ್ಟೇ ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿರೋದು ಜಿಮ್ದು ಇದರಿಂದ. ಹಂಗಾಗಿ ಅಲ್ಲಿ ಬಂದಿರತಕ್ಕಂಥವ್ರು ಯಾರೂ ನಮಗೆ ಪರಿಚಯ ಇರಲಿಲ್ಲ ಹೊರಗಡೆಗೆ. ಅವರು ನಾವೀಗ ಒಂದು ಈ ಶೋ ನೆಪದಲ್ಲಿ ನಾನು ಇವ್ರನ್ನ ಪ್ರೀತಿ ಗೆಲ್ಲಬೇಕು ಮಾತಾಡಿಸ್ಬೇಕಂತಂದೇಳಿ ಮಾತಾಡಿದಾಗ ಅವರು ಇವ್ರು ನನ್ನ ಮಾತಾಡ್ಸೋಕೆ ಬರ್ತಾರೆ, ನಮ್ಮ ವಿಶ್ವಾಸ ಗಳಿಸೋಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡಿಸಿದ್ರು ಮಾತಾಡೋದ ಥರ ನಾಟಕ ಆಡ್ತಾಯಿದ್ರು. ಅಂದರೆ ಅವ್ರು ದೊಡ್ಡ ಸೆಲೆಬ್ರಿಟಿ. ಹೌದು ಫೀಲ್ ಇದ್ದೇ ಐತೆ ಎಲ್ರಿಗೂ ಕೂಡ ಅಲ್ಲಿ ಫೀಲ್ ಇದೆ. ನಾವು ನೋಡಿದ್ರೆ ನಾವು ಭಾಳ ಅಂತ ಸಾಮಾನ್ಯ ವ್ಯಕ್ತಿ ಥರ ನಾವು ಇದ್ದು ಹೋದಾಗ ಅವ್ರಿಗೆ ಆಲ್ರೆಡಿ ಒಂದು ಇದರಲ್ಲಿ ಗುರುತಿಸ್ಕೊಂಡಿರೋರು, ಅಂದರೆ ಒಂದು ಕಲಾವಿದರಾಗಿ ಒಂದು ಪ್ರೂವ್ ಮಾಡಿರೋರು ಅವರು. ಒಬ್ಬೊಬ್ಬರು ಕೂಡ ಅವರೆಲ್ಲ ಒಂದೊಂದು ಇದರಲ್ಲಿ ಕೆಲಸಗಳು ಮಾಡಿ ಎಲ್ಲ ಫ್ರೆಂಡ್ ಆಗಿರೋರು. ನಾವು ಮಾತಾಡಿಸ್ಬೇಕಂದಾಗ ನಮ್ಮನ್ನು ಯಾರನ್ನೂ ನಿಲ್ತಾನೆ ಇದ್ದಿಲ್ಲ, ನಮ್ಮ ಮಾತನ್ನು ಕೇಳ್ತಾನೆ ಇದ್ದಿಲ್ಲ. ಆಮೇಲೆ ಹೋಗ್ಬಿಟ್ಟು ನಾವು ಕರಿಬಸಪ್ಪ ಅಂದರೆ ನಾವು ಅವ್ರು ಯಾಕೋ ಸೈಲೆಂಟ್ ಇದ್ದಾರೆ ಅಂತ ಹೇಳೋರು. ಅವ್ರು ಮಾತಾಡ್ಸೋಕೆ ಹೋದರೆ ಅವ್ರ ಬಾಯಿ ಓಪನ್ ಆಗ್ತಾಯಿದ್ದಿಲ್ಲ, ಬಾಯಿಗೆ ಬೀಗ ಹಾಕೊಂಡ್ಬಿಡ್ತಾಯಿದ್ರು. ಇನ್ನೇನೋ ಹುಚ್ಚಿನ ಥರ ನಾವೇ ಮಾತಾಡಬೇಕು. ಈ ಥರದ್ದೇ ನಾವು ಅಲ್ಲಿ ನಮಗೆ ಆಗಿದ್ದು. ಹಂಗಾಗಿ ಅವರು ಎಲ್ಲ ಸೆಲ್ಫಿಸ್ಟ್ಗಳಾಗಿ ಸ್ವಾರ್ಥಿಗಳಾಗಿ ಅವರು ಸೇವ್ ಮಾಡಿಕೊಂಡ್ರು. ಸೊ ಅಲ್ಲಿ ಗುಂಪು ಫಸ್ಟಲ್ಲಿ ಗುಂಪು ಇದೆ ಪ್ರಾರಂಭದಲ್ಲಿ. ಆಮೇಲೆ ಅವರವರೇ ನಾಮಿನೇಷನ್ ಆಗ್ತಾರೆ. ಓಕೆ ಸರ್, ಬಿಗ್ ಬಾಸ್ ಮನೆಯಲ್ಲಿ ಸ್ವಾರ್ಥಿಗಳು ಯಾರು ಒಳ್ಳೆಯವ್ರು ಯಾರು ಸರ್, ಯಾರ್ಯಾರು ಅನ್ಸುತ್ತೆ ನಿಮಗೆ? ಮೇಡಮ್ ಈಗ ಅಲ್ಲಿ ಎಲ್ಲರೂ ಬಂದಿರೋದು ಫಸ್ಟ್ ಈಗ ಎಲ್ಲರೂ ಒಳ್ಳೆಯವರ ಎಲ್ಲರೂ ಒಳ್ಳೆಯವರೇನೆ. ಯಾಕಂದ್ರೆ ಗೇಮ್ ಅಂತ ಬಂದಾಗ ಸ್ವಾರ್ಥಿಗಳಾಗ್ತಾರೆ, ಯಾರು ನಿಸ್ವಾರ್ಥಿಗಳಲ್ಲ. ಯಾಕಂದರೆ ಈಗ ನಿಸ್ವಾರ್ಥಿಗಳಾದರೆ ಅವರು ಸೋತು ಮನೆಗೆ ನಮ್ಮ ಥರ ಬರಬೇಕಾಗುತ್ತೆ. ಯಾಕಂದರೆ ಈಗ ಸ್ಟಾರ್ಟಿಂಗಲ್ಲಿ ಅಷ್ಟೇ ಅವರು ಗುಂಪಿದ್ದಾರೆ. ಮತ್ತು ನಾನು ಹೇಳ್ದಂಗೆ ಅವರು ಎಲ್ಲರೂ ಸ್ವಾರ್ಥಿಗಳೇ. ಯಾಕಂದರೆ ಒಬ್ರಿಗೊಬ್ರು ಮೇಲ್ನೋಟಕ್ಕೆ ಅಷ್ಟೇ ಅವರು ಮಾತಾಡ್ತಾ ಇರ್ತಾರೆ. ಹೌದು, ಯಾಕಂದರೆ ಈಗ ಅವ್ರಿಗೆ ಗೊತ್ತು ಈ ವಾರ ಯಾರು ಹೋಗ್ಬೋದು, ನಾವು ಇಷ್ಟು ವಾರ ಇರ್ಬೋದು ಅಂತ ಹೇಳಿ ಲೆಕ್ಕಾಚಾರ ಮಾಡ್ಕೊಂಡು ಅಲ್ಲಿ ಇರ್ತಾರೆ. ಅವ್ರಿಗೆ ಆ ಟೈಮ್ ಬಂದಾಗ ಅವರು ಕೂಡ ಒಳಗೆ ಬರಲೇಬೇಕಾಗುತ್ತೆ. ಅಲ್ಲಿವರೆಗೂ ಸುಮ್ಮನೆ ನಾಟಕ ಆಡ್ಕೊಂಡ್ಬಿಟ್ಟು ಸುಮ್ಮನೆ ಮಾತಾಡ್ಸ್ಕೊಂಡು ಇರ್ತಾರೆ. ಬಟ್ ಎಲ್ಲರೂ ಕೂಡ ಸ್ವಾರ್ಥಿಗಳೇ. ಅಲ್ಲಿ ಕನ್ನಿಂಗು ಖತರ್ನಾಕ್ ಇವರು ಅನ್ನೋರು ಯಾರು ಸರ್ ನಿಮ್ಮ ಪ್ರಕಾರ? ಯಾರನ್ನಾದ್ರೂ ಒಬ್ರು ಕಂಟೆಸ್ಟೆಂಟ್ಸ್ಗಳನ್ನ ಇವ್ರು ಕನ್ನಿಂಗ್ ಇದ್ದಾರೆ, ಇವ್ರು ಖತರ್ನಾಕ್ ಇದ್ದಾರೆ, ಇವರಿಂದ ಸ್ವಲ್ಪ ಹುಷಾರಾಗಿರ್ಬೇಕು ಅಂದರೆ ಯಾರದು? ಇಲ್ಲ ಮೇಡಮ್, ನಮ್ಮ ಕಾಕ್ರೋಚ್ ಬ್ರದರ್ ಇವರು ಕಾಕ್ರೋಚ್ ಸುಬ್ಬಿ ಅವರು. ಹೌದಾ, ಸುಧೀರ್ ಅವರ? ಹೌದು. ಹೆಂಗೆ? ಏನಿಲ್ಲ, ನಾವು ಹೋದ ತಕ್ಷಣ ನಮ್ಮನ್ನು ಅಯ್ಯೋ ಬ್ರದರ್ ನೀವು ಬಂದುಬಿಟ್ರಾ, ಏನು ಬಾಡಿ ಬಿಲ್ಡಿಂಗಲ್ಲಿ ಅಲ್ಲಿ ರೋಡಲ್ಲೆಲ್ಲ ಬನ್ನಿ ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರೆ ಏನು ಬ್ರದರ್ ನೀವೆಲ್ಲ ಅಂತೇಳ್ಬಿಟ್ಟು ನಾನೇ ಎಷ್ಟೊಂದು ಮೀಡಿಯಾಗಳನ್ನ ಕಮೆಂಟ್ಸ್ ಮಾಡಿದ್ದೀನಿ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ಬಿಟ್ಟು ನೆಕ್ಸ್ಟ್ ಡೇ ಮಾತಾಡ್ಬಿಟ್ಟು ಇವತ್ತು ನಾಳೆನೇ ನಮ್ಮ ನಾಮಿನೇಷನ್ ಮಾಡಿದ್ದಾರೆ. ಇದಕ್ಕೆ ಖತರ್ನಾಕ್ ಅನ್ಬೇಕು ಏನು ಅನ್ಬೇಕು? ನಾಳೆನೇ ನೆಕ್ಸ್ಟ್ ಡೇ ನೋಡಿದ್ರೆ ಇವ್ರು ಕನೆಕ್ಟ್ ಆಗ್ತಾ ಇಲ್ಲ, ಇವ್ರು ತುಂಬ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಮಾತಾಡಿ ನಮ್ಮ ಕನೆಕ್ಟ್ ಆಗಿ ಆಮೇಲೆ ನೋಡಿದ್ರೆ ನಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಸೇವ್ ಮಾಡ್ತಾರೆ, ನಮ್ಮನ್ನು ನಾಮಿನೇಷನ್ ಮಾಡ್ತಾರೆ. ಇವರು ಸರಿ ಇಲ್ಲ, ಇನ್ನೂ ಓಪನ್ ಆಗಬೇಕು ಅಂತಂದೇಳಿ.
ಸರಿ, ನಿಮಗೆ ಇವಾಗ ಬಿಗ್ ಬಾಸ್ ಅವರು ನಿಮ್ಮನ್ನ ಅಮಿತ್ ಅವ್ರನ್ನ ಹೊರಗಡೆ ಕಳಿಸಿದ್ದು ನಿಮಗೆ ಸರಿ ಅನ್ಸುತ್ತಾ? ಇನ್ನೊಂದು ಚಾನ್ಸ್ ಕೊಡಬೇಕಿತ್ತು ನಮಗೆ ಅಂತ ನಿಮ್ಗೆ ಫೀಲ್ ಇದೆಯಾ? ಇಲ್ಲ, ಇನ್ನೊಂದು ಚಾನ್ಸು ಕೊಡಬೇಕಿತ್ತಂತ ಫೀಲ್ ಇದೆ ಮೇಡಮ್. ಯಾಕಂದರೆ ಇಬ್ಬರು ಬಂದಿದ್ದು ತುಂಬ ಲಾಸ್ ಇದು. ಹೌದು. ಈಗ ನಾನು ಕೂಡ ಒಬ್ಬ ಏನೋ ಒಂದು ಹೊರಗಡೆ ಒಂದು ಪ್ರೂವ್ ಮಾಡಿಕೊಂಡು ನನ್ನನ್ನು ತೊಡಸ್ಕೊಂಡು ಒಂದು ಸಂಪಾದನೆ ಮಾಡಿ ಹೋಗಿರೋದ್ರಿಂದ, ಜನಗಳ ಪ್ರೀತಿ ಸಂಪಾದನೆ ಮಾಡಿ ಹೋಗಿರೋದ್ರಿಂದ ನನಗೇನು ಓಪನ್ ಅಪ್ ಆಗೋದಕ್ಕೆ ಒಂದು ಸ್ವಲ್ಪ ಸಿಕ್ಕಿದ್ರೆ ತುಂಬ ಅವಕಾಶಗಳಿತ್ತು. ಆ್ಯಕ್ಚುಲಿ ಇಬ್ಬರು ಬಂದರೆ ಇಬ್ಬರು ಲಾಸ್ ಆಗುತ್ತೆ. ಯಾಕಂದರೆ ಒಬ್ಬರಿಂದ ಒಬ್ಬರು ಅಂದರೆ ಇದು ತಪ್ಪಾಗುತ್ತೆ. ಈ ಕಾನ್ಸೆಪ್ಟಿಂದ ಒಪ್ಕೊಳ್ಬೇಕು. ಬಟ್ ಯಾರು ಸರಿ ಇದೆ ತಕ್ಕಡಿ ಹಿಡಿದು ನೋಡಬೇಕಾಗಿತ್ತು. ಯಾರು ಸರಿ ಇದ್ದಾರೆ, ಯಾರು ತಪ್ಪಿದ್ದಾರೆ, ಯಾರು ಒಬ್ಬರನ್ನಾದ್ರೂ ಇದು ಮಾಡಿದರೆ ಅದು ಅನ್ವಯ ಆಗ್ತಾಯಿತ್ತು. ಯಾಕಂದರೆ ಈಗ ನಾನು ಚೆನ್ನಾಗಿ ಆಟ ಆಡಿದನೋ ಅಥವಾ ಅವ್ರು ಚೆನ್ನಾಗಿ ಆಟ ಆಡಿದಾರೋ ಅದನ್ನ ಒಂದು ತೂಕ ಮಾಡಿ ಒಬ್ಬರನ್ನ ಕಳಿಸಿದ್ರೆ ಭಾಳ ಒಳ್ಳೇದಿರ್ತಾಯಿತ್ತು. ಹೌದು. ಸೊ ಈಗ ಏನಾಯ್ತಂದ್ರೆ ನಿಮ್ಮ ನೆಪದಲ್ಲಿ ಅವ್ರ ನೆಪದಲ್ಲಿ ನೀವು ಹೊರಗಡೆಗೆ ಬಂದಂಗಾಯ್ತು. ಹೌದು. ಯಾಕಂದ್ರೆ ಈಗ ನಾವು ಇಬ್ಬರು ಸೇವ್ ಆಗಿದ್ರೆ ಇದು ಬರ್ತಾ ಇದ್ದಿಲ್ಲ. ಈಗ ಇಬ್ಬರು ಸೇವ್ ಆಗಿ ನಾವು ಅಲ್ಲಿ ಇದ್ದಿದ್ರೆ ಈಗ ನಾವು ಬರ್ತಾ ಇದ್ದಿಲ್ಲ. ನಮ್ಮ ಮೇಲೆ ಅವ್ರು ಹೇಳೋದು, ಅವ್ರ ಮೇಲೆ ನಾವು ಹೇಳೋದು ಇದು ಬರ್ತಾ ಇದ್ದಿಲ್ಲ. ಈಗ ಹೊರಗಡೆಗೆ ಬಂದು ಅಂದಮೇಲೆ ಈಗ ಎತ್ತು ಏರ್ಗಳಿತ್ತು, ಕೋಣ ನೀರುಗಳಿತ್ತು ಅನ್ನಂಗೆ ಈಗ ಸುಮ್ಮನೆ ನಾವು ನೆಪಕ್ಕೆ ಮಾತ್ರ ಅವರು ಹಂಗೆ ಹೇಳ್ತಾರೆ, ಇವ್ರು ಮೋಟಿವೇಶನ್ ಸ್ಪೀಚ್ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ ಅಂತಂದು ಹೇಳ್ತಾರೆ. ಸೊ ಈಗ ನಾನು ಹೇಳೋದೇನೆಂದರೆ, ಜನಗಳಿಗೆ ಏನೋ ಒಳ್ಳೇದು ಹೇಳಿದ್ರು ಕೇಳಲ್ಲ. ಈಗೇನಿದ್ರು ಒಳ್ಳೆಯವ್ರಿಗೆ ಕಾಲ ಇಲ್ಲ, ಬರೀ ಸುಳ್ಳು ಅಂಥದಕ್ಕೆ ಬೆಲೆ. ನಾನು ಸತ್ಯವಾಗಿ ಹೇಳ್ತೀನಿ, ನಾನು ನಿಜ ಹೇಳ್ತೀನಿ ಅಂದರೆ ಯಾರೂ ಕೇಳಲ್ಲ. ಜನಗಳಿಗೆ ಏನು ಬೇಕು, ಏನಾದರೂ ಒಂದು ಮಾತಾಡುವಾಗ ಒಂದು ತಪ್ಪು ಸಂದೇಶ ಆದರೆ ಅದನ್ನೇ ರಿಪೀಟ್ ನೋಡ್ತಾರೆ. ನಾನು ಒಳ್ಳೇದು ಹೇಳೋನು, ಒಳ್ಳೇದು ಮಾತಾಡೋ, ನಾನು ಕೆಟ್ಟದ್ದು ಬಯಸಲ್ಲ ಯಾರಿಗೂ. ಇದು ಜನಗಳಿಗೆ ಈ ಥರ ಹೇಳಿದ್ರೆ ಇಷ್ಟ ಆಗಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.